ವಿಭಿನ್ನ ಉತ್ತೇಜಕ ಮತ್ತು ಲೋಡ್ ಪರಿಸ್ಥಿತಿಗಳಲ್ಲಿ ಸಿಂಕ್ರೊನಸ್ ಮೋಟರ್ ಅನ್ನು ಸಂಪರ್ಕಿಸುವುದು ಮತ್ತು ವೇಕರುಗಳನ್ನು ಪ್ಲಾಟ್ ಮಾಡುವುದು. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ವಿಭಿನ್ನ ಉತ್ತೇಜಕ ಮತ್ತು ಲೋಡ್ ಪರಿಸ್ಥಿತಿಗಳಲ್ಲಿ ಸಿಂಕ್ರೊನಸ್ ಮೋಟಾರ್ ಸಂಪರ್ಕಿಸಿ ಮತ್ತು ವಿ ಕರ್ವ್ ಗಳನ್ನು ಪ್ಲಾಟ್ ಮಾಡಲು ಎಲೆಕ್ಟ್ರಿಷಿಯನ್ ಪ್ರಾಕ್ಟಿಕಲ್ ಸೆಷನ್ಗಳನ್ನು ನೋಡುತ್ತೇವೆ. ಉದ್ದೇಶಗಳು: ಈ ಅಭ್ಯಾಸದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ. ಸಿಂಕ್ರೊನಸ್ ಮೋಟರ್ ಅನ್ನು ಅದರ ಸ್ಟಾರ್ಟರ್ನೊಂದಿಗೆ ಸಂಪರ್ಕಿಸಿ. ಸಿಂಕ್ರೊನಸ್ ಮೋಟರ್ ಅನ್ನು ಅದರ ಸ್ಟಾರ್ಟರ್ನೊಂದಿಗೆ ಪ್ರಾರಂಭಿಸಿ ಮತ್ತು ಚಲಾಯಿಸಿ. ವೇಕರು ಅನ್ನು ಚಿತ್ರಿಸಿ. ಪರಿಕರಗಳು, ಉಪಕರಣಗಳು: ಟ್ರೈನಿ ಟೂಲ್ ಕಿಟ್ 1 ಸಂಖ್ಯೆಗಳು. ಎಂಐ ಅಮ್ಮೀಟರ್ 0 ರಿಂದ 10 ಆಂಪ್ಸ್ 1 ಸಂಖ್ಯೆಗಳು. ಎನ್ಸಿ ಅಮ್ಮೀಟರ್ 0 ರಿಂದ 1 ಆಂಪ್ಸ್ 1 ಸಂಖ್ಯೆಗಳು. ಎಂಐ ವೋಲ್ಟ್ ಮೀಟರ್ 0 ರಿಂದ 500 ವೋಲ್ಟ್ಸ್ 1 ಸಂಖ್ಯೆಗಳು. ಫ್ರೀಕ್ವೆನ್ಸಿ ಮೀಟರ್ 45 ರಿಂದ 55 ಹರ್ಟ್ಜ್ 1 ಸಂಖ್ಯೆಗಳು. ಟಾಕೋಮೀಟರ್ 0 ರಿಂದ 10,000 ಆರ್ಪಿಎಂ 1 ಸಂಖ್ಯೆ. ಸಲಕರಣೆ ಮಷೀನ್ಗಳು: ಸಿಂಕ್ರೊನಸ್ ಮೋಟರ್ 3 ಕೆವಿಯ 500 ವೋಲ್ಟ್ಸ್ 3 ಫೇಸ್ 50 ಹಸ ಜೊತೆಗೆ ಸೂಕ್ತ ಸ್ಟಾರ್ಟರ್ 1 ಸಂಖ್ಯೆಗಳು. ಮೇಲಿನ ಮೋಟರ್ಗೆ ಸೂಕ್ತವಾದ ಡಿಸಿ ಮೂಲ ರೆಟಿಫೈಯರ್ 1 ಸಂಖ್ಯೆಗಳು. ಟ್ರಿಪಲ್ ಪೋಲ್ ಐರನ್ ಕ್ಲಾಡ್ ಸ್ವಿಚ್ 32 ಆಂಪ್ಸ್ 500 ವೋಲ್ಟ್ಸ್ 1 ಸಂಖ್ಯೆಗಳು. ಡಬಲ್ ಪೋಲ್ ಐರನ್ ಕ್ಲಾಡ್ ಸ್ವಿಚ್ 250 ವೋಲ್ಟ್ಸ್ 1 ಸಂಖ್ಯೆಗಳು. ಮೇಲಿನ ಮೋಟರ್ಗೆ ಸೂಕ್ತವಾದ ಫೀಲ್ಡ್ ರಿಯೋಸ್ಟಾಟ್ 1 ಸಂಖ್ಯೆಗಳು. ಸಾಮಗ್ರಿಗಳು: ಕನೆಕ್ಟಿಂಗ್ ಲೇಡ್ಸ್ ಅಗತ್ಯಕ್ಕೆ ತಕ್ಕಂತೆ. ಕಾರ್ಯ 1: ಸಿಂಕ್ರೊನಸ್ ಮೋಟರ್ ಅನ್ನು ಸಂಪರ್ಕಿಸಿ, ಪ್ರಾರಂಭಿಸಿ, ಚಾಲನೆ ಮಾಡಿ ಮತ್ತು ಪರೀಕ್ಷಿಸಿ. ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ಗಳನ್ನು ಮಾಡಿ. ನಿಮ್ಮ ಬೋಧಕರಿಗೆ ಕನೆಕ್ಷನ್ಗಳನ್ನು ತೋರಿಸಿ ಮತ್ತು ಅವರ ಅನುಮೋದನೆಯನ್ನು ಪಡೆಯಿರಿ. ಟಿಪಿಐಸಿ ಸ್ವಿಚ್ ಮತ್ತು ಡಿಪಿಐಸಿ ಸಂಪರ್ಕಿಸಿ. ನೇಮ್ ಪ್ಲೇಟ್ ವಿವರದ ಪ್ರಕಾರ ಫೀಲ್ಡ್ ಕರೆಂಟ್ ಅನ್ನು ಅದರ ರೇಟೆಡ್ ಮೌಲ್ಯಕ್ಕೆ ಸರಿಹೊಂದಿಸಿ. ಪುಷ್ ಬಟನ್ಸ್ 2 ಅನ್ನು ಒತ್ತಿ ಹಿಡಿಯಿರಿ ಮತ್ತು ಸ್ವಿಚ್ 1 ಅನ್ನು ಆಪರೇಟ್ ಮಾಡುವ ಮೂಲಕ ಮೋಟರ್ ಅನ್ನು ಪ್ರಾರಂಭಿಸಿ. ಪ್ರಾರಂಭಿಸುವ ಸಮಯದಲ್ಲಿ ಮೋಟರ್ ಅನ್ನು ಶಕ್ತಿಯುತಗೊಳಿಸುವ ಮೊದಲು ಪುಷ್ ಬಟನ್ಸ್ 2 ಒತ್ತಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. 2 ಖಿನ್ನತೆಗೆ ಒಳಗಾದಾಗ ಫೀಲ್ಡ್ಗೆ ಡಿಸಿ ಪೂರೈಕೆಯನ್ನು ಕಡಿತಗೊಳಿಸಲಾಗುತ್ತದೆ ಮತ್ತು ಫೀಲ್ಡ್ ವೈಂಡಿಂಗ್ ಟರ್ಮಿನಲ್ಗಳಾದ 1 ಮತ್ತು 2 ಅನ್ನು ಕಡಿಮೆ ಶಾರ್ಟ್ ಮಾಡಲಾಗುತ್ತದೆ. ರೋಟರ್ ಗರಿಷ್ಠ ವೇಗವನ್ನು ತಲುಪಿದ ನಂತರ, ಅಂದರೆ ಸಿಂಕ್ರೊನಸ್ ಸ್ಪೀಡ್ನ 95% ತಲುಪಿದ ನಂತರ ಪುಷ್ ಬಟನ್ಸ್ 2 ಅನ್ನು ಬಿಡುಗಡೆ ಮಾಡಿ, ಅಂದರೆ ಫೀಲ್ಡ್ ವೈಂಡಿಂಗ್ ಡಿಸಿ ಪೂರೈಕೆಯಿಂದ ಉತ್ತೇಜಿಸಲ್ಪಡುತ್ತದೆ. ಫೀಲ್ಡ್ ವೈಂಡಿಂಗ್ ಉತ್ಸುಕತೆಯೊಂದಿಗೆ ಮೋಟರ್ ಸಿಂಕ್ರೊನೈಸೇಷನ್ಗೆ ಎಳೆಯಲ್ಪಡುತ್ತದೆ ಮತ್ತು ಸಿಂಕ್ರೊನಸ್ ವೇಗದಲ್ಲಿ ಚಲಿಸುತ್ತದೆ. ವೇಗ, ಸಪ್ಲೈ ವೋಲ್ಟೇಜ್, ಫ್ರೀಕ್ವೆನ್ಸಿ, ಲೈನ್ ಕರೆಂಟ್ ಮತ್ತು ಫೀಲ್ಡ್ ಎಕ್ಸಿಟೇಷನ್ ಕರೆಂಟ್ ಅನ್ನು ಅಳೆಯಿರಿ ಮತ್ತು ಕೋಷ್ಟಕ 2 ರಲ್ಲಿ ದಾಖಲಿಸಿ. ಸೂತ್ರವನ್ನು ಬಳಸಿಕೊಂಡು ಮೋಟರ್ನ ಸಿಂಕ್ರೊನಸ್ ವೇಗವನ್ನು ಲೆಕ್ಕಹಾಕಿ. ಸಿಂಕ್ರೊನಸ್ ವೇಗವನ್ನು ಅಳೆಯಲಾದ ವೇಗದೊಂದಿಗೆ ಹೋಲಿಸಿ ಮತ್ತು ಅಳೆಯಲಾದ ವೇಗವು ಸಿಂಕ್ರೊನಸ್ ವೇಗಕ್ಕೆ ಸಮಾನವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಾರ್ಯ 2: ವಿಭಿನ್ನ ಉತ್ತೇಜಕ ಮತ್ತು ಲೋಡ್ ಸ್ಥಿತಿಯಲ್ಲಿ ಸಿಂಕ್ರೊನಸ್ ಮೋಟರ್ಗಾಗಿ ವೇಕರು ಅನ್ನು ಪ್ಲಾಟ್ ಮಾಡಿ. ಸಿಂಕ್ರೊನಸ್ ಮೋಟರ್ ಅನ್ನು ಲೋಡ್ ಇಲ್ಲದೆ ಅದರ ಗರಿಷ್ಠ ವೇಗಕ್ಕೆ ಪ್ರಾರಂಭಿಸಿ ಮತ್ತು ಚಲಾಯಿಸಿ. ಫೀಲ್ಡ್ ರಿಯೋಸ್ಟಾಟ್ ಅನ್ನು ಸರಿಹೊಂದಿಸುವ ಮೂಲಕ ಕ್ಷೇತ್ರ ವಿದ್ಯುತ್ ಕರೆಂಟ್ ಅನ್ನು ಸರಿಹೊಂದಿಸಿ ಮತ್ತು ಆರ್ಮೇಚರ್ ಕರೆಂಟ್ ಮತ್ತು ಫೀಲ್ಡ್ ವಿದ್ಯುತ್ ಕರೆಂಟ್ನ ರೀಡಿಂಗ್ಗಳನ್ನು ತೆಗೆದುಕೊಳ್ಳಿ. ಕೋಷ್ಟಕ 1 ರಲ್ಲಿನ ರೀಡಿಂಗ್ಗಳನ್ನು ಬರೆಯಿರಿ ಮತ್ತು ಪ್ರತ್ಯೇಕ ಗ್ರಾಫ್ ಶೀಟ್ನಲ್ಲಿ ವಿಭಿನ್ನ ಉತ್ತೇಜಕ ಮತ್ತು ಲೋಡ್ ಪರಿಸ್ಥಿತಿಗಳಲ್ಲಿ ಸಿಂಕ್ರೊನಸ್ ಮೋಟರ್ಗಾಗಿ ವಕ್ರಗಳನ್ನು ಚಿತ್ರಿಸಿ.
ಲೋಡ್ ಮಾಡಿದ ಸ್ಥಿತಿಗೆ ಅದೇ ಕಾರ್ಯವಿಧಾನವನ್ನು ಪುನರಾವರ್ತಿಸಬೇಕಾಗುತ್ತದೆ. ಈಗ ನೀವು ಹೇಗೆ ಮಾಡಬೇಕೆಂದು ಕಲಿತಿದ್ರಿ. ಸಿಂಕ್ರೊನಸ್ ಮೋಟಾರ್ ಅನ್ನು ಅದರ ಸ್ಟಾರ್ಟರ್ ನೊಂದಿಗೆ ಸಂಪರ್ಕಿಸಿ. ಸಿಂಕ್ರೊನಸ್ ಮೋಟಾರ್ ಅನ್ನು ಅದರ ಸ್ಟಾರ್ಟರ್ ನೊಂದಿಗೆ ಪ್ರಾರಂಭಿಸಿ ಮತ್ತು ಚಲಾಯಿಸಿ. ವಿ ಕರ್ವ್ ಅನ್ನು ಚಿತ್ರಿಸಿ. ಈ ತಾಂತ್ರಿಕ ಪ್ರಕ್ರಿಯೆ ಬಗ್ಗೆ ನೀವು ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸಿದೆ. ಧನ್ಯವಾದ.